ನೀವು ಫೋನಲ್ಲಿ ಮಾತಾಡ್ತಿದ್ದಂಗೆ ನಾನು ಗ್ರ್ಯಾಂಡ್ ಆಶೀರ್ವಾದ ಗ್ರ್ಯಾಂಡ್ ಹೋಟೆಲ್ಗೆ ಇಮಿಡಿಯೇಟ್ ಆಗಿ ನೀವು ಫುಟ್ಪಾತ್ನ ತೆರವು ಮಾಡಬೇಕು, ಇಲ್ದಿದ್ರೆ ನೀವು ಹಾಕಿರೋ ಚೇರ್ ಎಲ್ಲ ತಗೊಂಡು ಹೋಗ್ತೀವಿ ಅಂತ ಈಗಾಗಲೇ ಮುಟ್ಸಿದೀವಿ ಅವ್ರಿಗೆ. ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಮೇಡಮ್ ತೆಗಿತೀವಿ ನಾವು ಅಂತಾನು ಹೇಳಿದ್ದಾರೆ. ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ, ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ. ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ, ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ, ತೋಟವ ನೋಡಿರಯ್ಯ. ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿ ವರದಿ ಫಲಶ್ರುತಿ ಆಶೀರ್ವಾದ್ ಗ್ರ್ಯಾಂಡ್ ಫುಟ್ಪಾತ್ ತೆರವು. ಅಂದ್ರೆ ನಿನ್ನೆ ಒಂದು ಎಪಿಸೋಡ್ ಅನ್ನ ಹಾಕಿತ್ತು. MDA ತಮ್ಮ ಆಸ್ತಿಗೆ ತಾವೇ ನೋಟಿಸ್ ಕೊಡೋ ಆಟ, ಹಾಗೆ ಅತಿಕ್ರಮಣಕಾರರಿಗೆ ಅದೇ ಕೋರ್ಟಿಗೆ ಹೋಗಲು ಊಟ ಅಂತ ಹೇಳಿ. ಹಾಗೆ ಇಲ್ಲಿ MCCಗೆ ಹ್ಯಾಂಡ್ ಓವರ್ ಆಸ್ತಿ ಮೇಲೆ ಕಂಟ್ರೋಲ್ ಇಲ್ಲ ಬಪ್ಪರೆ ಅಂತ ಹೇಳಿದ್ವಿ ನಾವು. ಈ ಜಾಣ ಆಟ ಬಲು ಮಜಾರಿ ಅಂತ ಕೂಡ ಹೇಳಿದ್ವಿ. ಇಲ್ಲಿ ನಿಜವಾಗ್ಲೂ ಈ ವಿಚಾರದಲ್ಲಿ ಈಗೇನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರಲ್ಲ ರತ್ನಾಂಬಿಕಾ ಅಂತ ಹೇಳಿ AC ಅವರಿಗೆ ಒಂದು ಗರುಡನ ಸಲಾಂ. ಇಲ್ಲಿ ಈಗ ಹೈವೇ ಸರ್ಕಲ್ ಹತ್ರ ಅಲ್ಲಿ ಬನ್ನಿ ಮಂಟಪದಿಂದ ಹಿಡಿದು ಈ ಆಶೀರ್ವಾದ್ ಗ್ರ್ಯಾಂಡ್ ಏನಿದೆ ಅಲ್ಲ ಎಲ್ಲವನ್ನ ಅವರು ತೆರವು ಮಾಡಿದ್ದಾರೆ. ಜೊತೆಗೆ ಒಂದು ವಾರ್ನಿಂಗ್, ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮೇಡಮ್ ತಮಗೆ ಗರುಡನ ಸಲಾಂ ಅಂತ ಹೇಳಿ ಮತ್ತೊಂದು ಸಲ ಹೇಳ್ತೇನೆ. ಇಲ್ಲಿ ಹೇಳ್ತಾರಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಚಾನಲ್ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ವಾಮನ 3 ಹೆಜ್ಜೆನಲ್ಲಿ ಭೂಮಿ ಆಕಾಶ ಇನ್ನ ಬಲಿಯ ತಲೆ ಮೇಲೆ ಕಾಲಿಟ್ಟಿದ್ದು ನಿಮಗೆ ಗೊತ್ತಾಗಿದೆ. ಇಲ್ಲಿ ನಮಗೆ ನಮ್ಮ ಬಗ್ಗೆ ಒಂದಿಷ್ಟು ಹೆಮ್ಮೆ ಅನಿಸ್ತದೆ. ಹೇಳ್ತಾರಲ್ಲ, ನಮ್ಮ ಬೆನ್ನು ನಾವೇ ತಟ್ಕೊಳೋದು ಅನ್ನೋದಕ್ಕಿಂತ ಜನರು ಇವತ್ತು ಸುಮಾರು ಜನ ಅಪ್ರಿಷಿಯೇಟ್ ಮಾಡಿ ನಮಗೆ ಕಾಲ್ ಮಾಡಿದ್ರು. ಇಲ್ಲಿ ಅದೊಂದು ಖುಷಿ ಅನ್ನಿಸ್ತದೆ. ಈಗ ಮೂಡಾಗಿ ಬಂದ್ರೆ ರಕ್ಷಿತ್ ಅವರು ಉತ್ತಮರು, ಹಾಗೆ ಜಾನ್ಸನ್ ಅವರು ಉತ್ತಮರು, ಜೊತೆಗೆ ಸುನೀತಾ ಮೇಡಮ್ ಅವರು, ಸತೀಶ್ ಚಂದ್ರ ಅವರು. ಇಲ್ಲಿ ಈಗ ದೇವನೂರು ಗ್ರಾಮದ ಕಸ್ಬಾ ಹೋಬಳಿ ಸರ್ವೆ ನಂಬರ್ 152, 153 ಇಲ್ಲಿ ಅಲ್ಬದರ್ ಸರ್ಕಲ್ ಏನು ನೋಟಿಸ್ ಹೆಚ್ಚಿದಾರಲ್ಲ, ಇಲ್ಲಿ ಈ ಮಳಿಗೆಯನ್ನ ಕಂಟ್ರೋಲ್ ತಗೋತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ. ಜೊತೆಗೆ ಯಾಕಂದ್ರೆ ಒಂದು ನಂಬಿಕೆ ಅನ್ನೋದು, ನಂಬಿಕೆ ಮೇಲೆ ಜಗತ್ತು ಅಂತ ಇರ್ತದೆ. ಈಗ ಈ ಫಲಶ್ರುತಿ ಹಾಗೆ ಆ JCB ಗರ್ಜನೆ ಜೊತೆಗೆ ಅಲ್ಲಿ ಯಾವ ರೀತಿಯಿಂದ ಒಕ್ಕಲೆಬ್ಸ್ತಾ ಇದ್ದೀರಂತ ನಿಮಗೆ ತೋರಿಸ್ತದೆ. ನಿಜವಾಗ್ಲೂ ನೀವು ಇದನ್ನ ನೋಡಿದ್ಮೇಲೆ ಕೆಲವೊಬ್ಬರು ಕರೆ ಮಾಡಿ ನಮಗೇನು ಹೇಳ್ತಿದ್ದೀರಲ್ಲ, ಬೆನ್ ತಡ್ತಿದ್ದೀರಲ್ಲ, ಈಗ ನಮ್ ಬೆನ್ ನಾವು ತಟ್ಕೊಂತೀವಿ, ನೀವು ನೋಡಿ. ನಮಸ್ಕಾರ. ಮಳ್ಳಿ 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 ಮಂಚಿಕ್ಕೆಷ್ಟು ಕಾರು, ಕಳ್ಳಿ 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 ಕುರ್ಚಿಗೆಷ್ಟು ಕಾರು. ನಮಸ್ಕಾರ ವೀಕ್ಷಕರೇ, MDA ತಮ್ಮ ಆಸ್ತಿಗೆ ತಾವೇ ನೋಟಿಸ್ ಕೊಡೋ ಆಟ, ಅತಿಕ್ರಮಣಕಾರರಿಗೆ ಅದೇ ಕೋರ್ಟಿಗೆ ಹೋಗಲು ಊಟ ಎನ್ನುವ ಗರುಡ ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಈ ಜಾಣ ಆಟ ಬಲು ಮಜಾ, ಅಂದ್ರೆ ಬಹಳ ಮಜಾ ಇರ್ತದೆ. ಇಲ್ಲಿ ಅಂದ್ರೆ ಟೆಕ್ನಿಕಲಿ ನೋಟಿಸ್ ಕೊಟ್ಟಿದ್ದೀವಿ ನೋಡಿಪ್ಪ, ಈ ನೋಟಿಸ್ ತಗೊಂಡೆ ಅವ್ರಿಗೆ ಕೋರ್ಟಿಗೆ ಹೋಗ್ತಾರೆ. ಹೇಳ್ತಾರಲ್ಲ, ಒಂದು ಬೇಸ್ ಬೇಕು, ಈ ಕೋರ್ಟಿಗೆ ಯಾಕೆ ಬಂದಿದ್ರಿ ನೀವು ಅಂತ ಕೇಳ್ತಾರೆ. ಈ ನೋಟಿಸ್ ಬಂದ ಕಾರಣ ನಾವು ಬಂದಿದ್ದೀವಿ ಸ್ವಾಮಿ ಅಂತ ಹೇಳಿ ಮುಂದೆ ಅಂದ್ರೆ ಪ್ರೊಲಾಂಗ್ ಮಾಡೋದು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಎಷ್ಟು ಜಾಣತನ ತೋರಿಸ್ತಾ ಇದಾರೆ ಇಲ್ಲಿ ಮೂಡಾದವರು, MDA ಅವರು. ಇಲ್ಲಿ ನಿಜವಾಗ್ಲೂ ಸೆಕ್ರೆಟರಿ ಜಾನ್ಸನ್ ಅವರು ಒಳ್ಳೆಯವರೇ, ಒಳ್ಳೆ ವರ್ಕರು, ಹ್ಯಾಟ್ಸ್ ಆಫ್ ಹೇಳ್ತಾನೆ. ರಕ್ಷಿತ್ ಅವರು ಕೂಡ ಉತ್ತಮ ಅಧಿಕಾರಿ ಅಂತಾನೆ ಹೇಳ್ತಾನೆ. ಏನಿದ್ರು ಕೂಡ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತಂದ್ರೆ ಏನು ಉಪಯೋಗ? ಹೇಳ್ತಾರಲ್ಲ, ಆಪರೇಷನ್ ಬಹಳ ಚಲೋ ಇದ್ದಾನ್ರಿ, ಬಹಳ ಚಲೋ ಇದ್ದಾನ, ನಮ್ಗೆ ಏನು ಕೆಲಸ ಆಗೋಲ್ರಿ ಅಂತಂದ್ರೆ ಜನರು ಬೈಯುವುದು ಸಹಜ. ಇದು ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಹೇಳೋದ್ರಿಂದ ಏನಾಗ್ತದೆ, ಏನಪ್ಪ ಈ ರೀತಿ ನಮ್ಮನ್ನ ಈತ ಪೀತಾಂಬರಿ ಹಾಕಿ ತೊಳಿತಾ ಇದ್ದಾನೆ ಅನಿಸ್ತದೆ ನಿಮ್ಗೆ. ಹಂಗ ಆಗ್ಬಾರ್ದು. ಇಲ್ಲಿ MCCಗೆ ಅಂದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ
ಮೂಢದಿಂದ ಹೆಂಡವರಾಗಿದ್ದ ಆಸ್ತಿ ಏನಿದಾವಲ್ಲ ಪ್ರಾಪರ್ಟಿ ಬಗ್ಗೆ ಖಬರೇ ಇಲ್ಲ ಅಂತೀರಾ ಏನಂತೀರ? ಯಾಕಂದ್ರೆ ಇದರಲ್ಲಿ 2 ಸಬ್ಜೆಕ್ಟ್ ತಗೊಂಡು ಒಂದು ಎಪಿಸೋಡ್ ಮಾಡಿದ್ದೀನಿ. ಉದಾಹರಣೆ, ಇಲ್ಲಿ ರತ್ನಾಂಬಿಕಾ ಅನ್ನೋರು AC ಅವರು ಅವ್ರಿಗೆ ಒಂದು ವಿಡಿಯೋನ ಕಳಿಸಿದ್ವಿ. ಈ ಮುಂಚೆ ಕೂಡ ಇದನ್ನ ಬಗ್ಗೆ ಹೇಳಿದ್ವಿ ನಾವು. ಇದು ಒಂದು ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೇಳಿ ಹೈವೇ ಸರ್ಕಲ್ ಹತ್ರ ಇರೋ ಒಂದು ಆ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿದ್ದಾರೆ. ನೀವು ನೋಡ್ಬೋದು, ಹೇಳ್ತಾರ ಇಂಚಿಂಚು ಜಾಗಕ್ಕೆ ಮೈಸೂರಿನಲ್ಲಿ ಬೆಲೆ ಇರುವಾಗ ಅಲ್ಲಿ ಹೊರಗಡೆನೆ ನೀವು ಪ್ರಾಯಶಃ ವೀಕ್ಷಕರು ನೀವು ನೋಡ್ತಾ ಇರೋರು ಕಾಫಿ ಕುಡಿದು ಬಂದಿರಬೇಕು, ಊಟ ಮಾಡಿ ಬಂದಿರಬೇಕು. ಜೊತೆಗೆ ಅಲ್ಲಿ ನೀವು ಕೂತಿರೋದು ರೋಡ್ ಮೇಲೆ ರೀ ಸ್ವಾಮಿ ನೀವು ಹೇಳ್ತಾರಲ್ಲ, ಆದ್ರೆ ಸ್ವಲ್ಪ ಸ್ಟೈಲ್ ಆಗಿ ಮಾಡಿದ್ದಾರೆ. ಹೊರಗಡೆ ತಿನ್ನಕ್ಕೆ ಇನ್ನು ಮುಂದೆ ಹೋದ್ರು ಕೂಡ ಸಾಕಷ್ಟು ಹೋಟೆಲ್ಗಳು ಬರ್ತವೆ, ಅಲ್ಲಿ ನೀವು ಒಂದಿಷ್ಟು ಮೂಗು ಹಿಡ್ಕೊಂಡಿರ್ತೀರಿ. ಇಲ್ಲಿ ಕೂಡ ಚರಂಡಿ ಮೇಲೇನೆ ಕೂತಿರ್ತೀರಿ. ಆದ್ರೆ ದೊಡ್ಡ ಹೋಟೆಲ್ಲು, ದೊಡ್ಡ ಅಮೌಂಟು, ದೊಡ್ಡ ತಟ್ಟೆಗಳು, ಸ್ಟೈಲು, ಹಿಂಗಾಗಿ ಅಲ್ಲಿ ಕಾಣಂಗಿಲ್ಲ. ಇದು ನಿಮಗೆ ಕಾಣಲಿಲ್ಲ ಪರವಾಗಿಲ್ಲ, ನೀವು ಯಾವ್ದೋ ಊರಿಂದ ಬಂದಿರ್ತೀರಿ, ಯಾಕಂದ್ರೆ ಇದು ಟೂರಿಸಂ ಪ್ಲೇಸ್ ನಡೀತದೆ. ಮೂಡದವರು ಪ್ಲಸ್ MCC ಅವರು ಏನು ಅಮಾಯಕರ? ಯಾಕೆ ಇಲ್ಲಿ ಬಲ ಇದ್ದವ್ರಿಗೆ ಹೋಗಿ ನೀವು JCB ಹಚ್ಚಿ ಸಣ್ಣವರ ಒಂದು 30-40 ಸೈಟನ್ನ 20-40 ಸೈಟನ್ನ ಎತ್ತೆತ್ತಿ ಹೊಡಿತೀರಿ. ಇಲ್ಲಿ ಆ ಕುಂಡ್ಲುಗಳನ್ನ ತೆಗೆದು ನೀವು ರೋಡನ್ನ ಕ್ಲಿಯರ್ ಮಾಡಕ್ಕೆ ನಿಮಗಾಗಲ್ಲ ಅಂದ್ರೆ ಛೀ ಅಂತ ನಾನು ಹೇಳ್ತೇನೆ. ಇಲ್ಲಿ ರಕ್ಷಿತ್ ಅವರೇ, ಈ ಎಪಿಸೋಡ್ ಅನ್ನ ನಿಮಗೆ, ಹಾಗೆ ತನ್ವೀರ್ ಆಸಿಫ್ ಅವರೇ ನಿಮಗೆ, ಸೋಮಶೇಖರ್ ಜಿಗಣಿ ಅವರೇ ನಿಮಗೆ. ಇದು ಯಾರಿಗೆ ಬರ್ತದೆ ಅನ್ನೋದಕ್ಕಿಂತ ಸರ್ಕಾರಿ ಛತ್ರಿ ಕೆಳಗೆ ನೀವು ಎಲ್ಲರೂ ಬರೋದ್ರಿಂದ ನಿಮಗೆ ಎಲ್ಲರಿಗೂ ಬರ್ತದೆ. ಝೋನ್ ಯಾವ್ದನ್ನ ನೀವು ನೋಡ್ಕೊಳ್ಳಿ. ಈ ಎಪಿಸೋಡ್ ಅನ್ನ ಝೋನ್ ವೈಸ್ ನಾವು ಡಿವೈಡ್ ಮಾಡ್ತಾ ಇಲ್ಲ. ಸರ್ಕಾರಿ ಆಸ್ತಿ ನಿಮ್ಮ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ ಸಲುವಾಗಿ ನೀವು ಜೂರಿಸ್ಡಿಕ್ಷನ್ ವ್ಯಾಪ್ತಿಗಳು ಝೋನ್ ಅಂತ ಹಾಕ್ಯಂತೇನೆ. ನಮಗೆ ಸಂಬಂಧ ಇಲ್ಲ, ಇದು ಸರ್ಕಾರಿ ಆಸ್ತಿ. ನೀವು ಆ ಝೋನ್ ಮೂಲಕ ತಗೋತಿರೋ, ಈ ಝೋನ್ ಮೂಲಕ. ರತ್ನಾಂಬಿಕಾ ಅವ್ರೆ, ಇದು ನಿಮಗ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬಂದವ ಅಂತ ಹೇಳ್ರಿ. ನನಗಲ್ಲಪ್ಪ ಇದು ನೀನ್ ಮಾಡಪ್ಪ ಅಂತ ಅಲ್ಲಿ ಮಾಡಿಸ್ರಿ. ಯಾಕಂದ್ರೆ ನೀವು ಸರ್ಕಾರಿ ಛತ್ರಿ ಕೆಳಗೆ ನಿಂತ್ಕೊಂಡವ್ರು. ಎಲ್ಲಿ ಬರುತ್ತೆ? ಲೊಕೇಶನ್ ಕಳಿಸ್ತೀರಾ, ಅಲ್ಲಿಂದ ಕಳಿಸ್ತೀರಾ, ಆ ಇಡ್ಲಿ ಚಿತ್ರ ಕಳಿಸ್ತೀರಾ, ದೋಸೆ ಚಿತ್ರ ಕಳಿಸ್ತೀರಾ ಅಂತ ಕೇಳೋ ಬದಲು ಇಲ್ಲಿ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ, ಅದನ್ನ ತೆಗಿಸ್ಬೇಕು ಅಂತ. ಈ ಮುಂಚೆ ಕೂಡ ಅಲ್ಬದರ್ ಸರ್ಕಲ್ ಅಲ್ಲಿ IDC ಗ್ರ್ಯಾಂಡ್ ಅಂತ ಹೇಳಿ ಒಂದು ಹೋಟೆಲ್ ಆಗಿತ್ತು. CA ಸೈಟ್ ನಲ್ಲಿ ಒಂದು ಹೋಟೆಲ್ ಆಗುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಲಿಕ್ಕೆ ಬರ್ತದ? ಬರೋದಿಲ್ಲ. ಗರುಡ ಬೆನ್ ಹತ್ತಿ ಕಡೆಗೆ ಅದು ಯಾವ ರೀತಿ ಈಗಾಗಿದೆ, ಮುಂಚೆ ಹೆಂಗಾಗಿತ್ತು ಅಂತ ತೋರಿಸ್ತೇವೆ. ಈಗ ಕೀಲಿ ಹಾಕ್ಬೇಕು ಅದಕ್ಕೆ. ಪಕ್ಕಕ್ಕೆ ಒಂದು ಆಫೀಸ್ ಇದೆ. 15 ದಿವಸದಾಗ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಕೋರ್ಟಿನಲ್ಲಿ ಬರೆದು ಕೊಟ್ಟ ವ್ಯಕ್ತಿಗೆ ಮತ್ತೆ ಒಂದು ನೋಟಿಸ್ ಕೊಟ್ಟು 7 ದಿವಸದಲ್ಲಿ ಮಾಡಿ, ಈ ರೀತಿ ತೆಗೀರಿ ಅಂತ. ಬರೇ ನೋಟಿಸ್ ನಲ್ಲಿ ಅಂದಾಗ ಗಾಯಲ್ ಪಿಕ್ಚರ್ ನಲ್ಲಿ ಹೇಳ್ತಾರಲ್ಲ ತಾರೀಖ್ ಪೈ ತಾರೀಖ್ ಅನ್ನೋ ರೀತಿನಲ್ಲಿ ಅನಿಸ್ತದೆ. ಇಲ್ಲಿ ಒಂದು ನೋಟಿಸ್ ಮತ್ತೆ ಹಚ್ಚಿ ಬಂದಿದ್ದಾರೆ, ಅದು ನಾಚಿಗೇಡು. ಒಂದಿಷ್ಟು ಎಲ್ಲ ಕಬ್ಜಾ ತಗೋತಾರೆ, ಮತ್ತೆ ಒಂದು ಆಫೀಸಿಗೆ ಒಂದು ನೋಟಿಸ್ ಹಚ್ತಾರೆ. ಮೈಸೂರು ತಾಲೂಕ್ ಕಸ್ಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ 152, 153. ಜಾನ್ಸನ್ ಅವರೇ, ಹಾಗೆ ರಕ್ಷಿತ್ ಸರ್, ಸುನೀತಾ ಮೇಡಮ್ ಅವರೇ, ಪಾಪ ಸತೀಶ್ ಅವರು ರಿಟೈರ್ ಆಗಿದ್ದಾರೆ ಬಿಡಿ. ಇಲ್ಲಿ ಬರುವ ಅಲ್ಬದರ್ ಸರ್ಕಲ್ ಈ ನಿವೇಶನದಲ್ಲಿ ಮಳಿಗೆ ಇಲ್ಲಿ ನಿರ್ಮಾಣ ಮಾಡಿದ್ರಿ, ತೆರವುಗೊಳಿಸಿ 15 ದಿವಸ ಕೆಳಗೆ ರಿಟ್ ಪೆಟಿಷನ್ ಅಲ್ಲಿ ಈಗ ಬರೆದು ಕೊಟ್ಟಿದ್ರಿ, 20 ದಿವಸದಾಗ 15 ದಿವಸದಾಗ ಅಂತ ಹೇಳಿ. ಈಗ ಮತ್ತೆ ನೋಟಿಸ್ ಕೊಟ್ಟಿದ್ವಿ 28ನೇ ತಾರೀಕಿಗೆ. ಎಷ್ಟು ಸತಿ ನೋಟಿಸ್ ಕೊಡ್ತೀರಿ ಸ್ವಾಮಿ? ನೋಟಿಸಿಗೆ ಒಂದು ಕಿಮ್ಮತ್ತಿಲ್ವಾ? ಹಾಳಿ ಪೇಪರ್ ಇದೆ ಅಂತ ಹೇಳಿ ಬರೆಯೋದು, ನಾನು ಈ ಕೆಲಸ ಮಾಡಿದ್ದೀನಿ ಅನ್ನೋದು. ನಿಮ್ಮ ನೋಟಿಸು ಎಷ್ಟು ಸಮಯ ಅರ್ಥ ಮಾಡಿದೆ, ಎಷ್ಟು ಜನರಿಗೆ ತೂಕಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಿದೆ, ಎಷ್ಟು ಭೂ ಕಬಳಿಕೆ ಮಾಡೋರಿಗೆ ಇದು ಅನುಕೂಲ ಆಗಿದೆ ಅಂತ ಹೇಳಿ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ತೂಬಕಂತ ನೀವು ಬೆಳೆದಾಗ ಆತ್ಮಶುದ್ಧಿ ಆಗತ್ತೆ. ನೋಡಿ, ಇದು ಸೀರಿಯಸ್ ಆಗಿ ತಗೊಳ್ಳಿ, ಯಾಕಂದ್ರೆ ಇದು ಸೀರಿಯಸ್ ಸಬ್ಜೆಕ್ಟು. ನಮಸ್ಕಾರ.
ಅಲ್ಲಿಂದ ತಗೊಂಡು ಖಾಲಿ ಮಾಡಿ ಲೋನ್ ಬರೋಕ್ಕಾಗಲ್ಲ ಖಾಲಿ ಮಾಡ್ಬಿಡ್ತೀವಿ ನಾವು. ಮಾಡೋದು ಸುಮ್ಮನೆ ಹೇಳ್ತೀರಾ, ಕಥೆ ಹೇಳ್ತೀರಾ? ಇಲ್ಲ, ಖಾಲಿ ಮಾಡ್ಬಿಡ್ತೀವಿ. ಗಾಡಿ ತರಿಸ್ತೀವಿ ಬೇಗ, ಎಲ್ಲ ಖಾಲಿ ಆಗ್ಬಿಟ್ಟು ಐದು ತರ್ತೀವಿ. ಬೆಳಗ್ಗೆಯಿಂದ ಇಲ್ಲಿದೆ ತಾನೆ. ಏನೇನು ಬಂದು ಹೇಳೋದು 7:30ಗೆ ಲಾಸ್ಟ್ ಒಂದು ವಾರದಿಂದ ಗಾಡಿ ತರಿಸೋದು. ಬೇಡ ಮರದಿಂದ ಆ ಕಡೆ CM ಸರ್ ಹಿಂಗೆ ಹೋದ್ರು, ಕಮಿಷನರ್ ಬೈದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.